ಮತ್ತೆ ನಾವು ಹೇಗಾದರೂ ಮಾಡಿ ಮತ್ತೆ ರಿಕವರ್ ಮಾಡ್ಕೋಬೇಕು ಅಂತಂದ್ರೆ ನಾವು ಸೌತ್ ಇಂಡಿಯಾ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಥರದ್ದು ಪ್ಲಾನ್ ಇತ್ತು ಅವ್ರದ್ದು. ಬಟ್ ಆದ್ರೂ ಅದು ಈ ಕಡೆಗೆ ಕರ್ನಾಟಕದಲ್ಲಿ ಏನು ಹಿಂದೆ. ಬಟ್ ಎಗೈನ್ ಬಿಜೆಪಿಯನ್ನು ಈ ಸಲನು ಕೈ ಹಿಡಿದಿದ್ದು ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಅಂಡ್ ಬಿಹಾರ್. ಎಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಲ್ಲಿ ನಮಗೆ ಟಾರ್ಗೆಟ್ ಉಡುಪಿ ಚಿಕ್ಕಮಗಳೂರಿನಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ 1 ಲಕ್ಷ ಮತಗಳ ಮುನ್ನಡೆ. ಎಕ್ಸ್ಪೆಕ್ಟೆಡ್. ಈವನ್ ಕ್ಯಾಂಡಿಡೇಟ್ ಈಸ್ ಅದರ್ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಆದ್ರೂ ಕೂಡ ಇದು ಬಿಜೆಪಿ ಅಲ್ಲಿಗೆ ಬರುವಾಗ ಇಟ್ ಈಸ್ ಮೋದಿ ಫ್ಯಾಕ್ಟರ್ ಅಲ್ಲೇ ಹೋಗುವಂತಹ ಒಂದು ಕ್ಷೇತ್ರ. ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಅಂದವರೇನೆ ಕಳೆದ ಬಾರಿ 3 ಲಕ್ಷ ಲೀಡಲ್ ಗೆಲ್ಲಿಸ್ಕೊಟ್ಟಿದ್ರು ಶೋಭಾ ಕರಂದ್ಲಾಜೆ ಅವರನ್ನ. ಅದರಲ್ಲೂ ಈಗ ಕೋಟಾ ಶ್ರೀನಿವಾಸ ಪೂಜಾರಿ, ಇನ್ನೊಂದ್ ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ರೆ, ಆದ್ರೆ ಅವ್ರ ಪಕ್ಷ ಬದಲಾವಣೆ ಜಾಸ್ತಿ ಮಾಡಿದ್ದೆ ಅವ್ರಿಗೆ ಇಲ್ಲಿ ಮುಳುವಾಗಿದೆ. ಲೋಕಲಿ ಬಂದಾಗ ಉಡುಪಿ ಜೊತೆಗೆ ಅವರು ಕ್ಷೇತ್ರದಲ್ಲಿ ಹೆಚ್ಚು ಇರಲಿಲ್ಲ ಅನ್ನುವಂಥದ್ದು ಒಂದು ಕನೆಕ್ಟ್ ಅನ್ನ ಕಳ್ಕೊಂಡಿದ್ರು. ಬಟ್ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಆ ಹೆಸರು ಉತ್ತರ ಕನ್ನಡದಲ್ಲಿ ಕಾಗೇರಿ ಕೂಡ 1 ಲಕ್ಷ ಮತಗಳ ಅಂತರದಲ್ಲಿ. ಇಲ್ಲಿ ಏನ್ ಫ್ಯಾಕ್ಟರ್ ಅಂದ್ರೆ ಅನಂತಕುಮಾರ್ ಹೆಗ್ಡೆ ಅವರು ಕ್ಯಾಂಪೇನ್ಗೆ ಬಂದಿಲ್ಲ. ಶಶಿ ತರೂರ್ ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ, ಇನ್ನೊಂದ್ ಕಡೆ ಕಂಗನಾ ರಾಣಾವತ್ ಮುನ್ನಡೆಯನ್ನು ಅನುಭವಿಸ್ತಿದ್ದಾರೆ. ಶಶಿ ತರೂರ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಸದ್ಯಕ್ಕೆ. ಇನ್ನು ರಾಯಬರೇಲಿ ಮತ್ತು ವಯನಾಡ್ 2 ಕಡೆ ರಾಹುಲ್ ಗಾಂಧಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಈ ಕ್ಷಣಕ್ಕೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಭಾರೀ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರ ಸ್ಪರ್ಧೆ ಇಲ್ಲದೆಯೂ ಅಲ್ಲಿ ಭಾರೀ ಹಿನ್ನಡೆ ಅಂತಂದ್ರೆ ನೋಡಿ ಹೇಗಿದೆ ಅಂತ. ಇನ್ನು ಗುಜರಾತ್, ಒಡಿಶಾ, ಮಧ್ಯಪ್ರದೇಶ ಸದ್ಯ ಬಿಜೆಪಿಯ ಕೈ ಹಿಡ್ಕೊಂಡಿರೋದು ಆ 310ಕ್ಕೆ ಪ್ರಮುಖ ಕಾರಣ ಆಗಿರೋದು. ಯಾಕಂದ್ರೆ ಮಧ್ಯಪ್ರದೇಶ ಸದ್ಯಕ್ಕೆ ಕ್ಲೀನ್ ಸ್ವೀಪ್ ಆಗೋ ಎಲ್ಲ ಲಕ್ಷಣಗಳಿದೆ. 27ಕ್ಕೆ 27 ಆ ಬಿಜೆಪಿ ಕಡೆಗೆ ಇದೆ. ಸದ್ಯಕ್ಕೆ ಕೈ ಹಿಡಿದಿರುವಂತ ದೊಡ್ಡ ದೊಡ್ಡ ಸ್ಟೇಟ್ಗಳಾದ್ರೆ UPಯ ಎಕ್ಸ್ಪೆಕ್ಟೇಷನ್ ಒಂದು 70ರವರೆಗೂ ಇದ್ರು. ಬಿಜೆಪಿ 70 ಆದ್ರೂ ಗಳಿಸಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ 40-30 ಅನ್ನೋ ಸಂಖ್ಯೆಯಲ್ಲಿ ಬಿಜೆಪಿ ಅವರಿಗೆ ಮರ್ಮಾಘಾತ ಆಗ್ತಾ ಇದೆ ಅಂತ. ಮತ್ತೆ ಗುಜರಾತ್ ನೋಡಿ 26ರಲ್ಲಿ 26 ಅನ್ಕೊಂಡಿದ್ದು 25 ಮುನ್ನಡೆ ಇರೋದು. ಒಂದ್ ಕಡೆ ಗುಜರಾತ್ನ ಒಂದು ಸೀಟ್ ಬಿಜೆಪಿ ಕೈಯಲ್ಲಿ ಇಲ್ಲ ಇನ್ನು ಮುನ್ನಡೆನಲ್ಲಿ. ಇನ್ನು ಅಣ್ಣಾಮಲೈ ಕೂಡ ಹಿನ್ನಡೆಯನ್ನು ಅನುಭವಿಸ್ತಿದ್ದಾರೆ ತಮಿಳುನಾಡಿನಲ್ಲಿ. ಸೊ ತಮಿಳುನಾಡಿನ ವೋಟ್ ಶೇರ್ ಮಾತ್ರನ ಸರ್ ಅವ್ರ ಕಾನ್ಸಂಟ್ರೇಷನ್. 1-2 ಸೀಟು ಗೆಲ್ಲಲೇಬೇಕು, ಆದ್ರೆ 1 ಸೀಟ್ ಅಂತೂ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸ. ಆದ್ರೆ ಈ ವೋಟ್ ಶೇರ್ ಮಾತ್ರ ಜಾಸ್ತಿ ಆಗುತ್ತೆ ತಮಿಳುನಾಡಿನಲ್ಲಿ. ನಾವು ನಮ್ಮ